ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಿಎಂ ಸಿದ್ದರಾಮಯ್ಯ ಹಾಗೂ ಕುಟುಂಬದ ವಿರುದ್ಧ ಬೇನಾಮಿ ಆಸ್ತಿ ಮಾಡಿರುವ ಬಗ್ಗೆ ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಲೋಕಾಯುಕ್ತರಿಗೆ ಮನವಿ ಪತ್ರ ಸಹ ನೀಡಿದ್ದಾರೆ. ಏನಿದು ಪ್ರಕರಣ? ಈ ಬಗ್ಗೆ ಮಾತಾಡಲಿಕ್ಕೆ ಸ್ನೇಹಮಯಿ ಕೃಷ್ಣ ಅನ್ನಿದ್ದಾರೆ. ಸರ್, ಇವತ್ತು ಲೋಕಾಯುಕ್ತರಿಗೆ ತಾವೊಂದು ಮನವಿ ಪತ್ರವನ್ನು ನೀಡಿದ್ದೀರಾ, ಏನು ಪ್ರಕರಣ ಇದು ಅಂತ? ಸರ್, ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಬೇನಾಮಿ ಹೆಸರು ಅಂದರೆ ಅವ್ರ ಬಾಮದ ಹೆಸರು ಆಸ್ತಿ ಖರೀದಿ ಮಾಡಿ ಆನಂತರ ತಮ್ಮ ಕುಟುಂಬದಕ್ಕೆ ವರ್ಗಾವಣೆ ಮಾಡಿಕೊಂಡು ಮೈಸೂರಿನ ಬರತಕ್ಕಂಥ 14 ನಿವೇಶನ ಪಡ್ಕೊಂಡ್ರೆ ಅಂತ ದಾಖಲು ಮಾಡಿದೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಯತ್ನಾಳ್ ಮಾತನಾಡಿ, ನಾವು ಬೇನಾಮಿ ಆಸ್ತಿ ಖರೀದಿ ಮಾಡಿಲ್ಲ, ಶ್ರೀಮತಿ ಪಾರ್ವತಿಯರಿಗೆ ಪಿತ್ರಾರ್ಜಿತವಾಗಿ ಬಂದಿರೋಂಥ ಆಸ್ತಿ ಅಂದರೆ ದಾನಪತ್ರದ ಮೂಲಕ ಬಂದಿರೋಂಥ ಆಸ್ತಿ ಹಾಗೆ ಅಂತ ಹೇಳಿಕೆ ಕೊಡೋರು. ಆದರೆ ಎಲ್ಲೂ ಕೂಡ ಇದೇ ರೀತಿ ಇನ್ನೂ ಕೆಲವು ಆಸ್ತಿಗಳನ್ನು ಕೊಟ್ಟಿದ್ದಾರೆ, ಅಂದರೆ ಪಿತ್ರಾರ್ಜಿತ ಇದಾಗಿ ಕೊಟ್ಟಿದ್ದಾರೆ ಅಂತ ಎಲ್ಲೂ ಹೇಳಿರಲ್ಲ. ಆದರೆ ಇವಾಗ ನನಗೆ ದಾಖಲೆಗಳು ನೋಡಿದಾಗ ಇದೇ ಮಲ್ಲಿಕಾರ್ಜುನ ಸ್ವಾಮಿಯವರು 1983ನೇ ಇಸ್ವಿಲಿ ಖರೀದಿ ಮಾಡೋದಂಥ ಮೈಸೂರು ತಾಲೂಕು ಆಲ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 113/4 1 ಎಕರೆ ಜಮೀನನ್ನು 1996ನೇ ಇಸ್ವಿಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತಿಮ ಅಧಿಸೂಚನೆ ಹೊರಡಿಸಿ ವಶಪಡಿಸ್ಕೊಂಡ್ರು ಕೂಡ ಅದನ್ನು ಭೂಸ್ವಾಧೀನ ಕೈ ಬಿಡಿಸ್ಕೊಂಡು 2006ನೇ ಇಸ್ವಿಲಿ ಅನ್ಯಕ್ರಾಂತ ಆದೇಶ ಪಡ್ಕೊಂಡಿರೋಂಥದ್ದು. ಆ ಜಮೀನನ್ನು 2010ನೇ ಇಸ್ವಿ ಅಕ್ಟೋಬರಲ್ಲಿ ಶ್ರೀಮತಿ ಪಾರ್ವತಿ ದಾನಪತ್ರ ಮೂಲಕ ಕೊಟ್ಟಿರೋಂಥದ್ದು. ಅದಾದ ಕೇವಲ 1 ತಿಂಗಳಲ್ಲಿ ಅಂದರೆ ನವಂಬರ್ ತಿಂಗಳಲ್ಲಿ ನವಂಬರ್ 2010ರಲ್ಲಿ ಪಾರ್ವತಿಯವರು ಯತೀಂದ್ರವರಿಗೆ ದಾನಪತ್ರ ಮಾಡಿರೋಂಥದ್ದು. ಅದಾದ ಕೆಲವು 3-4 ತಿಂಗಳಲ್ಲೇ ಯತೀಂದ್ರವರು ಈ ಜಮೀನನ್ನು ಬೇರೆ ಮಾರಾಟ ಮಾಡಿರೋಂಥದ್ದು. ಸೊ ಇದೆಲ್ಲ ಕಂಡುಬರ್ತದೆ. ಇಲ್ಲಿ ಜೊತೆಗೆ ಇಷ್ಟೆಲ್ಲ ಪ್ರಕ್ರಿಯೆ ನಡೆದರೂ ಕೂಡ ಈಗಲೂ ಕೂಡ RTCಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಬರ್ತದೆ. ಇದೆಲ್ಲ ಗಮನಿಸಿದಾಗ ಸಿದ್ದರಾಮಯ್ಯವರು ಮತ್ತು ಅವ್ರ ಕುಟುಂಬದ ಹೆಸರಲ್ಲಿ ಬೇನಾಮಿ ವ್ಯವಹಾರ ನಡೀತದೆ ಅಂದರೆ ಇದು ಸ್ಪಷ್ಟ ಒಂದು ಸಾಕಷ್ಟು ಸಾಕ್ಷರವಾಗಿದೆ. ಬೇನಾಮಿ ಹೇಗಾಗ್ತದೆ? ಯಾಕಂದರೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಪತ್ನಿಯ ಸಹೋದರ ಆತ ಖರೀದಿ ಮಾಡಿದ್ದಾನೆ, ಮತ್ತು ದಾನಪತ್ರದ ಮೂಲಕ ದಾನವಾಗಿ ಸಹೋದರಿ ಕೊಟ್ಟಿದ್ದಾನೆ. ಸರ್, ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ ಯಾಕೆ ಪದೇ ಪಾರ್ವತಿಯರಿಗೆ ಬರ್ತದೆ? ಅವ್ರು ಹೇಳೋಂಥದ್ದು ತವ್ರ ಮನೆಯಿಂದ ಬಂದಿದೆ ಅಂತೇಳಿ. ತವ್ರ ಮನೆಯಿಂದ ಬಂದರೆ ತವ್ರ ಮನೆಯಿಂದ ಪಿತಾರ್ಜಿತ ಆಸ್ತಿ ಬರಬೇಕು ಹೊರತು, ಮತ್ತು ಒಂದೇ ದಾಖಲಾತಿಯಲ್ಲಿ ಎಲ್ಲ ಆಸ್ತಿನೂ ಕೊಡಬೇಕು ಹೊರತು ವರ್ಷಕ್ಕೆ ಒಂದೊಂದು 2 ಥರ ಕೊಡೋವಂಥದ್ದಲ್ಲ. ಅದು ಮಲ್ಲಿಕಾರ್ಜುನ ಸ್ವಯಂ ಪ್ರೇರಿತವಾಗಿ ಖರೀದಿ ಮಾಡೋಂಥ ಆಸ್ತಿಗಳು. ಆ ಆಸ್ತಿಲಿ ಮಾತ್ರ ಪಾರ್ವತಿ ಹೆಸರು ವರ್ಗಾವಣೆ ಆಗುತ್ತೆ. ಅದೇ ಇನ್ನೊಬ್ಬ ಸಹೋದರ ಜಗದೀಶ್ ಅಂತೇಳಿ ಅವರು ಒಂದೇ ಆಸ್ತಿನೂ ಕೊಡೋಲ್ಲ. ಹಾಗಾಗಿ ಅದು ತವ್ರ ಬಂದಿರೋಂಥ ಆಸ್ತಿ ಅಲ್ಲ. ಸೊ ಬೇನಾಮಿಯಾಗಿ ಸಿದ್ದರಾಮಯ್ಯ ಅವರು ಅವ್ರ ಬಾಮದ ಹೆಸರು ಮೊದಲು ಪ್ರಾರಂಭದ ಖರೀದಿ ಮಾಡುವಂಥದ್ದು, ಆ ನಂತರದಲ್ಲಿ ಶ್ರೀಮತಿ ಪಾರ್ವತಿ ಬರುವಂಥದ್ದು, ಇದೆಲ್ಲ ಪ್ರಕ್ರಿಯೆ ನೋಡಿದಾಗ ಸೊ ಬೇನಾಮಿ ವ್ಯವಹಾರ ನಡೆಸ ಸ್ಪಷ್ಟ ಕಂಡುಬರುತ್ತೆ. ಈಗ 3 ಎಕರೆ 16 ಗುಂಟೆ ಕೆಸರೇದೇನಿದೆ ಅದನ್ನು ಹೊರತುಪಡಿಸಿ ಇದು ಆಲ್ನಳ್ಳಿದು ಹೊಸ ಸರ್ವೆ ನಂಬರಲ್ಲಿ ಖರೀದಿ ಮಾಡಿರುವಂಥದ್ದು. ಇದು ಹೊಸ ಆಸ್ತಿ ಸ್ವತ್ತಾಗಿರುತ್ತೆ. ಸೊ ಅಂದರೆ ಖರೀದಿ ಮಾಡಿ ಏನೇನು ಪ್ರಕ್ರಿಯೆ ಆಗಿದೆ ಸರ್? ಅದೇ 1983ನೇ ಇಸ್ವಿಲಿ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿರೋ ಅಂತೇಳಿ ಅವ್ರ ಹೆಸರು ಕ್ರಯಪತ್ರ ಆಗುತ್ತೆ. ಈ ಜಮೀನನ್ನು 1992-93ನೇ ಇಸ್ವಿಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರಾಥಮಿಕ ಅಧಿಸೂಚನೆ ಆಗುತ್ತೆ. 96ನೇ ಇಸ್ವಿಲಿ ಅಂತಿಮ ಅಧಿಸೂಚನೆ ಆಗುತ್ತೆ. ಇದನ್ನು ಯಾವಾಗ ಭೂಸ್ವಾಧೀನ ಕೈ ಬಿಡಿಸ್ಕೊಂಡು ಇನ್ನೂ ಮಾಹಿತಿ ದಾಖಲೆ ಸಿಕ್ಕಿಲ್ಲ ನನಗೆ. ಆದರೆ 2006ನೇ ಇಸ್ವಿಲಿ ಅನ್ಯಕ್ರಾಂತ ಆದೇಶ ಪಡ್ಕೊಳ್ತಾರೆ. ಅನ್ಯಕ್ರಾಂತ ಆದೇಶ ಪಡ್ಕೊಂಡ್ಮೇಲೆ ಅದು ನಿವೇಶನ ಆಗಿ ಪರಿವರ್ತನೆ ಆದಮೇಲೆ ಸ್ಥಳೀಯ ಸಂಸ್ಥೆಯಲ್ಲಿ ಖಾತೆನ ಮಾಡಿಸ್ಕೊಂಡು ನಿವೇಶನ ಲೆಕ್ಕದಲ್ಲಿ ಕಂದಾಯ ಕಟ್ಟಬೇಕು. ಆದರೆ ಅದು ಯಾವುದೂ ಮಾಡದೆ ಯಥಾ ಪ್ರಕಾರ ಕೃಷಿ ಭೂಮಿ ಅಂತೇಳಿ RTCಯಲ್ಲಿ ಖಾತೆ ಮುಂದುವರ್ಕೊಂಡು ಹೋಗುತ್ತೆ. 2010ನೇ ಇಸ್ವಿಯಲ್ಲಿ ಶ್ರೀಮತಿ ಪಾರ್ವತಿಗೆ ದಾನಪತ್ರದ ಮೂಲಕ ವರ್ಗಾವಣೆ ಆಗುತ್ತೆ. ಅದೇ 2010 ನವಂಬರಲ್ಲಿ ಪಾರ್ವತಿಯವರು ಅವ್ರ ಮಗ ಯತೀಂದ್ರವರಿಗೆ ವರ್ಗಾವಣೆ ಮಾಡ್ತಾರೆ. 2011ನೇ ಇಸ್ವಿ ಮಾರ್ಚಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಆ ಜಮೀನನ್ನು ಬೇರೆಯವ್ರು ಮಾರಾಟ ಮಾಡ್ತಾರೆ. ಇಷ್ಟೆಲ್ಲ ಪ್ರಕ್ರಿಯೆ ಆಗಿದ್ರು ಕೂಡ ಈಗಲೂ 2025ನೇ ಇಸ್ವಿಲಿ ಕೂಡ RTC ಮಲ್ಲಿಕಾರ್ಜುನ ಸ್ವಾಮಿ ಬರ್ತಾಯಿದೆ. ಅದೇ ಈಗ ಮೂಡ ಈ ಜಾಗವನ್ನು ವಶಪಡಿಸ್ಕೊಂಡಿತ್ತ ಅಂತ, ಸ್ವತಃ ಸ್ವಾಧೀನಪಡಿಸ್ಕೊಂಡಿತ್ತ, ಆಮೇಲೆ ಡಿನೋಟಿಫೈ ಆಗಿರುವಂಥದ್ದು ಹೇಗೆ ಇದು ಅಂತ? ಹೌದು ಸರ್, ಈಗ ಲಭ್ಯರ ಮಾಹಿತಿ ಪ್ರಕಾರ 1993ರಲ್ಲಿ ಅಂತಿಮ ಅಧಿಸೂಚನೆ ಆಗಿದೆ. ಸೊ ಯಾವಾಗ ಭೂಸ್ವಾಧೀನ ಪಡಿಸ್ಕೊಂಡಿದ್ರು, ಯಾವಾಗ ಇವರಾಗಿ ಭೂಸ್ವಾಧೀನದಿಂದ ಕೈ ಬಿಡಲಾಗಿತ್ತು, ಇವೆಲ್ಲ ದಾಖಲಾತಿಗಳನ್ನ ಇನ್ನು ಮುಂದೆ ಸಂಗ್ರಹ ಮಾಡಬೇಕಾಗುತ್ತೆ. ಅದು ಮಾಡಿದಾಗ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಪ್ರಭಾವ ಇಷ್ಟರ ಮಟ್ಟಿಗೆ ಇಲ್ಲಿ ಕೆಲಸ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಮಲ್ಲಿಕಾರ್ಜುನ ಸ್ವಾಮಿಯವರು ಏನು ಡಿನೋಟಿಫೈ ಆಗಿ ಜಾಗವನ್ನೇ ಹುಡುಕಿ ಖರೀದಿ ಮಾಡ್ತಾ ಇದ್ದಾರೆ ಅಥವಾ ಹೇಗೆ ಅಂತ? ಸರ್, ಇವರೊಬ್ಬರೇ ಅಲ್ಲ ಸರ್, ಹಲವಾರು ರಾಜಕಾರಣಿಗಳು ಇದೇ ಕೆಲಸ ಸರ್. ಈಗ ಇಲ್ಲಿ ಗಮನಿಸಬೇಕಾದ್ರೆ ಏನಂತಂದರೆ, ಇದೇ ಮೂಡಾದಲ್ಲಿ 106 ಎಕರೆ ನಿವೇಶನವನ್ನು ವಶಪಡಿಸ್ಕೊಂಡಿದ್ದಾರೆ. 10 ರೈತರುಗಳು ನಮ್ಮ ಭೂಮಿಯನ್ನು ಭೂಸ್ವಾಧೀನ ಕೈ ಬಿಡಿ ಅಂತೇಳಿ ಸಾಕಷ್ಟು ಮನವಿ ಪತ್ರ ಕೊಟ್ಟು ಮಾನ್ಯ ಉಚ್ಚ ನ್ಯಾಯಾಲಯ ಅರ್ಜಿಗಳನ್ನು ಸಲ್ಲಿಸಿ 3-4 ದೇಶಗಳಿಂದ ಹೋರಾಟ ಮಾಡ್ತಿದ್ದಾರೆ. ಆದರೆ ಇವತ್ತವರೆಗೂ ಅವ್ರ ಜಮೀನು ಕೈ ಬಿಡಲ್ಲ. ಆದರೆ ಇವರು ಯಾವುದೇ ಪ್ರಯತ್ನ ಪಡಲ್ಲ, ಕೇವಲ ಒಂದು ಅರ್ಜಿ ಕೊಡ್ತಾರೆ. ಮೈಸೂರು ನಗರ ಪ್ರಾಧಿಕಾರರು ಇವ್ರನ್ನ ಭೂಸ್ವಾಧೀನ ಕೈ ಬಿಡ್ತಾರೆ. ಸೊ ಇದೆಲ್ಲ ಗಮನಿಸೋಕೆ ಗೊತ್ತಾಗುತ್ತೆ ಹೇಗೆ ಪ್ರಭಾವ ಬೀರಿದೆ ಅಂತ ಗೊತ್ತಾಗುತ್ತೆ. ಈಗ 3 ಎಕರೆ 16 ಗುಂಟೆ ಜಾಗ ಏನಿತ್ತು ಅರಿಶಿನ ಕುಂಕುಮಕ್ಕೆ ದಾನವಾಗಿ ಕೊಟ್ಟಿದ್ರು ಅಂತೇಳಿ ಖುದ್ದು CM ಸಿದ್ದರಾಮಯ್ಯ ಹೇಳಿದರು ಸಹ, ಎಲ್ಲರೂ ಸಹ ಹೇಳಿದರು. ಈ ಜಮೀನಿನ ವಿಚಾರ ಸಹ ದಾನ ಆಗಿದೆ. ಅದೇ ಸರ್, ಈಗ ಅದು ಅರಿಶಿನ ಕುಂಕುಮ ಕೊಟ್ಟಿರಿ ಅಂತ ಹೇಳ್ತಾರೆ. ಇದು ಯಾವುದೇ ಕೊಟ್ಟರು ಅಂತ ಹೇಳಬೇಕು. ಮೂಗು ಬಟ್ಟೆ ಕೊಟ್ರಾ, ಕೈ ಬಳೆ ಕೊಟ್ರಾ, ಅಥವಾ ಕಾಲಂಗರು ಕೊಟ್ರಾ, ಇದು ಯಾವುದೇ ಕೊಟ್ಟರು ಅಂತ ಹೇಳಬೇಕು ಸರ್. ಈಗ ಕಾನೂನು ಬದಲಾವಣೆ ಆಗಿದೆ. ಹೆಣ್ಣುಮಕ್ಳು ಎಲ್ಲರಿಗೂ ಪಿತೃದೇಹ ಸಮಾಪನ ಹೊಂದಿದೆ.
ಆ ಪ್ರಕಾರ ಅವ್ರ ರೀತಿ ಸಮಪಾಲು ಪಿತಾಸ್ತಿ ಪಡೆದಿದೆ. ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡೋದಂಥ ಆಸ್ತಿಗಳಷ್ಟೇ ಯಾಕೆ ಪಡ್ಕೊಳ್ತಾರೆ ಅನ್ನೋದು ಇಲ್ಲಿ ಸೂಕ್ಷ್ಮ ಗಮನಿಸಿದಾಗ ಇಲ್ಲಿ ಬೇನಾಮಿ ಹೆಸರಲ್ಲಿ ಅಂದರೆ ಬಾಂಬೆದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಲ್ಲಿ ವ್ಯವಹಾರ ಮಾಡೋದು ಗೊತ್ತಾಗುತ್ತೆ. ಅಂದರೆ ಮತ್ತಷ್ಟು ಈ ರೀತಿಯಾದ ಪ್ರಕರಣಗಳಿದೆ ಅಂತ ಅನಿಸುತ್ತಾ ತಮಗೆ? ಅದೇ ಈಗ ಅನುಮಾನ ಅದು ಬರ್ತದೆ ಸರ್. ಯಾಕಂದರೆ ಇವತ್ತಿನವರೆಗೂ ಕೂಡ ಅವರೆಲ್ಲೂ ಕೂಡ ನಮಗೆ ಪಿತಾರ್ಜಿತವಾಗಿ ಇಷ್ಟು ಆಸ್ತಿಗಳು ಬಂದಿದೆ ಅಂತೇಳಿ ಎಲ್ಲೂ ಹೇಳಿರಲಿಲ್ಲ. ಈ ವಿಚಾರ ಮುಚ್ಚಿಟ್ಟಿದ್ರು. ಸೊ ಈಗ ಹೊರಗೆ ಬಂದಿದೆ. ಇದೇ ರೀತಿ ಇನ್ನೂ ಎಷ್ಟು ಆಸ್ತಿಗಳು ಹೊರಗೆ ಬರ್ತದೆ ಅಂತ ಕಾದು ನೋಡಬೇಕಿದೆ. ಮತ್ತು ಇದೇ ರೀತಿಯಲ್ಲಿ ನಾನು ಮನವಿ ಪತ್ರದಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಎಷ್ಟೆಷ್ಟು ಆಸ್ತಿಗಳನ್ನು ಖರೀದಿ ಮಾಡಿದರೆ ಆ ಆಸ್ತಿಗಳಲ್ಲಿ ಎಷ್ಟು ಆಸ್ತಿಗಳು ಪರ್ವತಕ್ಕೆ ಬಂದಿದೆ ಎಲ್ಲ ತನಿಖೆ ಮಾಡಿ ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಈ ಆಸ್ತಿ ವಿಚಾರವಾಗಿ ಸಾಮಾನ್ಯವಾಗಿ ಯಾವುದೇ ಆಸ್ತಿ ಇದ್ರೂ ಸಹ ಚುನಾವಣಾ ಅಫಿಡೇವಿಟ್ಗಳಲ್ಲಿ ಅದನ್ನ ಸಲ್ಲಿಸಬೇಕಾಗ್ತದೆ. ಈಗ ಸಿದ್ದರಾಮಯ್ಯ ಅವರಿರ್ಬೋದು ಅಥವಾ ಯತೀಂದ್ರ ಸಿದ್ದರಾಮಯ್ಯ ಅವರು ಸಹ ಜನಪ್ರತಿನಿಧಿಯಾಗಿದ್ದವರು, ಇವರ ಚುನಾವಣಾ ಅಫಿಡೇವಿಟ್ಗಳಲ್ಲಿ ಈ ಒಂದು ಆಸ್ತಿಯ ಉಲ್ಲೇಖ ಇದೆಯಾ ಅಥವಾ ಇಲ್ವಾ? ಆ ಬಗ್ಗೆ ಏನಾದರೂ ತಮ್ಮ ಗಮನಕ್ಕೆ ಬಂದಿದೆಯಾ? ಸರ್ ಬಹುಶಃ ಇಲ್ಲ ಅಂತ ಅನಿಸುತ್ತೆ ಸರ್. ಯಾಕೆಂತಂದರೆ ಅಕ್ಟೋಬರ್ 2010ರಲ್ಲಿ ಪಾರ್ವತಿಗೆ ಬರುತ್ತೆ. ಕೇವಲ 1 ತಿಂಗಳಲ್ಲಿ ಸಿದ್ದರಾಮಯ್ಯಗೆ ವರ್ಗಾವಣೆ ಆಗುತ್ತೆ. ಯತೀಂದ್ರ ಸಿದ್ದರಾಮಯ್ಯರಿಗೆ ಅದಾದ 3-4 ತಿಂಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಬೇರೆ ಮಾಡ್ತಾರೆ. RTCಲಿ ಎಲ್ಲೂ ಕೂಡ ಅವ್ರ ಹೆಸರು ಉಲ್ಲೇಖ ಆಗಲ್ಲ. ಹಾಗಾಗಿ ಅವರು ಅದನ್ನು ತೋರಿಸ್ಕೊಂಡಿಲ್ಲ, ಅದು ಮುಚ್ಚಿಟ್ಟಿದೆ ಅಂತ ಗೊತ್ತಾಗುತ್ತೆ. ಅಂದರೆ ಫಾಸ್ಟಾಗಿ ಎಲ್ಲ ಆಗೋಗಿದೆ ಅಂತ ಅನ್ಸುತ್ತಾ? ಅಂತ ದಾನ ಕೊಟ್ಟಿದ್ದು ಮತ್ತು ಅವರು ಪಾರ್ವತಿಯವರು ಯತೀಂದ್ರ ಕೊಟ್ಟಿದ್ದು, ಯತೀಂದ್ರ ಅವರು ಮಾರಾಟ ಮಾಡಿದ್ದು ಅದು 5 ತಿಂಗಳಲ್ಲಿ ಸರ್. ಅಕ್ಟೋಬರ್ 2010ರಲ್ಲಿ ಪಾರ್ವತಿ ಹೆಸರು ಬರುತ್ತೆ. ನವಂಬರ್ 2010ರಲ್ಲಿ ಯತೀಂದ್ರವ್ರಿಗೆ ಬರುತ್ತೆ. ಮಾರ್ಚ್ 2011ರಲ್ಲಿ ಬೇರೆಯವ್ರು ಮಾರಾಟ ಆಗುತ್ತೆ. ಕೇವಲ 5 ತಿಂಗಳಲ್ಲಿ ಎಲ್ಲ ವ್ಯವಹಾರಗಳು ಮುಗಿದು 5 ಕೋಟ್ಯಾಂತರ ರೂಪಾಯಿ ಲಾಭನ ಮಾಡ್ಕೊಂಡ್ರೆ ಕಂಡುಬರುತ್ತೆ. ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಯಾವುದು ನಿಮಗೆ ಅನುಮಾನವನ್ನು ಮೂಡಿಸ್ತದೆ ಅಂತ ಜಾಸ್ತಿ? ಸರ್ ಅದೇ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಬೇನಾಮಿ ಹೆಸರಲ್ಲಿ ಅಂದರೆ ಅವ್ರ ಬಾಮೈದನ ಹೆಸರಲ್ಲಿ ಪ್ರಾರಂಭದಲ್ಲಿ ಆಸ್ತಿನ ಖರೀದಿ ಮಾಡುವಂಥದ್ದು, ಆನಂತರ ತಮ್ಮ ಕುಟುಂಬದ ಹೆಸರು ಹೊರಗಡೆ ಮಾಡ್ಕೊಳ್ಳುವಂಥದ್ದು, ಆ ಆಸ್ತಿನ ಮಾರಾಟ ಮಾಡಿ ಅಕ್ರಮ ಲಾಭ ಪಡೆಯುವಂಥದ್ದು ಇಲ್ಲಿ ಸ್ಪಷ್ಟ ಕಂಡುಬರುತ್ತೆ. ಈಗ ಲೋಕಾಯುಕ್ತರಿಗೆ ತಾವು ಹೊಸ ಪ್ರಕರಣವನ್ನು ದಾಖಲಿಸಿ ತನಿಖೆ ಮಾಡೋದಕ್ಕೆ ಹೇಳಿದ್ರಾ ಅಥವಾ ಈಗಾಗಲೇ ಏನು ತನಿಖೆ ಆಗ್ತಾ ಇದೆ ಆ ವಿಚಾರಕ್ಕೂ ಇದನ್ನು ಸಹ ಸೇರಿಸಿ ಮಾಡಲಿಕ್ಕೆ ಹೇಳಿದ್ರಾ ಅಥವಾ ಹೇಗೆ ಅಂತ? ಯಾಕಂದರೆ ಈಗಾಗಲೇ ಅಂತಿಮ ವರದಿ ಎಲ್ಲ ಸಿದ್ಧ ಆಗಿದೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗ್ತಾ ಇದೆ. ಸರ್ ಅಲ್ಲ ಸರ್, ಈ ಹಿಂದೆ ಏನು ದಾಖಲು ಮಾಡಿದ್ರೆ ಆ ಒಂದು ಪ್ರಕರಣಕ್ಕೆ ಈ ಅಂಶನೂ ಕೂಡ ಅಳವಡಿಸ್ಕೊಳ್ಳಿ ಅಂತೇಳಿ ಮನವಿ ಮಾಡ್ಕೊಂಡಿದ್ದೀನಿ. ಸೊ ಯಾಕಂದರೆ ಪ್ರತ್ಯೇಕವಾಗಿ ತನಿಖೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಬೆನಾಮಿ ಕಾಯ್ದೆ ಅಡಿಯಲ್ಲಿ ಅಲ್ಲಿ ಪ್ರಕರಣ ದಾಖಲು ಮಾಡೋದ್ರಿಂದ ಅದಕ್ಕೆ ಪೂರಕವಾಗಿ ಸಾಕ್ಷ್ಯಾಧಾರ ಲಭ್ಯ ಆಗಿರೋದ್ರಿಂದ ಆ ಒಂದು ಪ್ರಕರಣಕ್ಕೆ ಅಳವಡಿಸ್ಕೊಳ್ಳಿ ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೆ. ಯಾಕಂದರೆ ಈಗಾಗಲೇ ಲೋಕಾಯುಕ್ತರು ಅಂತಿಮ ವರದಿಯನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಏನೆಲ್ಲ ತನಿಖಾ ಪ್ರಗತಿ ಇದೆ, ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಸಹ ಇದೆ. ಹೀಗಾಗಿ ಈಗಾಗಲೇ ತನಿಖೆ ಪೂರ್ಣ ಆಗಿರುವಂಥ ಹಂತದಲ್ಲಿದೆ. ಸೊ ಈ ಹಂತದಲ್ಲಿ ಹೇಗೆ ಇದನ್ನ ಸೇರಿಸ್ಕೊಳ್ಳೋಕೆ ಬರುತ್ತೆ ಅಂತ? ಸರ್ ನನಗಿರೋ ಮಾಹಿತಿ ಪ್ರಕಾರ ಅಂತಿಮ ವರದಿ ಸಲ್ಲಿಸಿಲ್ಲ ಅಂಥೇಳಿ ನನಗೆ ತಿಳಿದು ಬಂದಿದೆ. ಅವರು ಇನ್ನೂ ತನಿಖೆ ಮುಂದುವರಿಸ್ತಾರೆ. ಅವರು ಅಂತಿಮ ವರದಿ ಇನ್ನೂ ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ. ಸೊ ಅದು ಹಾಗಾಗಿ ಇದನ್ನು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಅಂತಿಮ ವರದಿ ಸಲ್ಲಿಸೋದು ಎಲ್ಲಿಗೆ ಅಂತಂದರೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ. ಸೊ ಇನ್ನೂ ಇಲ್ಲಿ ತಡೆಯಾಜ್ಞೆ ಇರೋಲ್ಲ, ಈಗಲೇ ಸಲ್ಲಿಸಲ್ಲ ಅವರು. ಸೊ ಆ ಸಲ್ಲಿಸೋ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ನಾನು ಈ ಮನವಿ ಪತ್ರ ಕೊಟ್ಟರಲ್ಲ. ಸೊ ಇದನ್ನು ಕೂಡ ತನಿಖೆ ಅಳವಡಿಸ್ಕೊಂಡು ಅಂತಿಮ ವರದಿಯಲ್ಲಿ ಇದ್ರ ಬಗ್ಗೆ ಕೂಡ ಹೇಳಬೇಕಾಗುತ್ತೆ. ಒಂದು ವೇಳೆ ಇದಕ್ಕೆ ಸೇರಿಸ್ಕೊಂಡು ತನಿಖೆ ಮಾಡೋಕ್ಕಾಗಲ್ಲ ಅಂದರೆ ಪ್ರತ್ಯೇಕವಾಗಿ ಪ್ರಕರಣ ದಾಖಲಿಸುವಂಥದ್ದು ಅಥವಾ ದೂರು ನೀಡುವಂಥದ್ದು ಏನಾದ್ರು ಆಗುತ್ತೆ? ಇಲ್ಲ ಸರ್, ಆ ಒಂದು ಇದೇ ಒಂದು ಪ್ರಕರಣದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾನು ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ತೀನಿ. ಈಗ ಮತ್ತೊಂದು ಕಡೆ CBI ಇದು ತೀರ್ಪು ಸಹ ಕಾಯ್ದಿರಿಸಿದ್ದಾರೆ. ಸೊ ಅದರ ಮೇಲೂ ಇದು ಪರಿಣಾಮ ಬೀರ್ತದೆ ಈ ದಾಖಲೆಗಳು ಅಂತ? ಇಲ್ಲ ಸರ್, ಇದು ಈಗಾಗಲೇ ವಾದ ವಿವಾದನ ಮುಗಿದು ಒಂದು ಆದೇಶಕ್ಕೆ ಬಾಕಿ ಇರೋದ್ರಿಂದ ಸೊ ಈ ಒಂದು ಪ್ರಕರಣ ಆ ಒಂದು ಇದಕ್ಕೆ ಏನು ಅನ್ವಯ ಆಗಲ್ಲ. ಹೋರಾಟ ಆಗಿರುತ್ತೆ ಈ ವಿಚಾರದ ಅಲ್ಲ, ಕಾನೂನುಬದ್ಧ ಹೋರಾಟ ನಡೀತದೆ ಸರ್. ಇನ್ನೂ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗೋ ಸಾಧ್ಯತೆ ಇದೆ. ಸೊ ಅವೆಲ್ಲ ದಾಖಲೆಗಳನ್ನು ಇಟ್ಕೊಂಡು ಮತ್ತೆ ನಾನು ಕಾನೂನು ಹೋರಾಟನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂಥ ಮಾತುಗಳು. ಈಗಾಗಲೇ ಏನು ಪ್ರಕರಣವನ್ನು ದಾಖಲಿಸಿದ್ದೇನೆ, ಅದಕ್ಕೆ ಮತ್ತೊಂದು ದಾಖಲೆ ಏನು ಲಭ್ಯವಾಗಿತ್ತು, ಅದರಲ್ಲಿ CM ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬ ಬೇನಾಮಿಯಾಗಿ ಖರೀದಿ ಮಾಡಿ ಮಾರಾಟ ಮಾಡುವಂತಹ ವ್ಯವಹಾರ ಮಾಡಿರುವುದು ದಾಖಲೆಗಳಲ್ಲಿ ಅನುಮಾನ ವ್ಯಕ್ತವಾಗಿದೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಲೋಕಾಯುಕ್ತಗೆ ದೂರು ನೀಡಿದ್ದೇನೆ ಅನ್ನೋದು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.